ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇದೆಯಲ್ಲ 2,000 ರೂಪಾಯಿ, ಅದು SC ST ಮಹಿಳೆಯರಿಗೆ ಹಣ ಬರುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಹಾಗಾದರೆ ಬೇರೆ ಮಹಿಳೆಯರಿಗೆ 2,000 ರೂಪಾಯಿ ಬರಲ್ವಾ? ಏನಕ್ಕೆ ಈ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ? ಎಲ್ಲನೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಅಂದರೆ ಮಧ್ಯ ವಿಡಿಯೋನ ನೋಡಿಸ್ತೇನೆ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ಒಂದು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ. ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಆಗಲೇ SC ST ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿದೆ, ಅವ್ರಿಗೆ ಕಂಟಿನ್ಯೂ ಆಗುತ್ತೆ, ಅವ್ರು ಯಾವುದೇ ಥರದ ತೊಂದರೆ ಇಲ್ಲ ಅಂತ ಹೇಳಿದರೆ. ಇದರಿಂದ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಹಾಗಾದರೆ ಬೇರೆ ಕ್ಯಾಟಗರಿ ಮಹಿಳೆಯರಿಗೆ ಏನಾದರೂ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ? ಏನಕ್ಕೆ SC ST ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ, ನಮಗೇನಾದರೂ ಬರಲ್ವಾ? ಸರ್ಕಾರದವ್ರು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ, ಏನಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ನಿಮಗೆ ಡೌಟ್ ಇರುತ್ತೆ. ಮತ್ತೆ ನಿಮಗೆ ಇದನ್ನ ನಾನು ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಇಲ್ಲಿ ನೋಡಿ, ಈಗ ಸರ್ಕಾರದವ್ರು ಏನು ಮಾಡ್ತಾ ಇದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣನ ನಿಮಗೆ ಕೊಡೋಕ್ಕೆ ಇಲ್ಲಿ SC ST ಸಮುದಾಯದ ಹಣನ ಬಳಸ್ಕೋತಾ ಇದ್ದಾರೆ, ಸರಿನಾ? ಅದರಿಂದ ನಿಮಗೆ ಈ ಒಂದು ಸಮಸ್ಯೆ ಆಗ್ತಾ ಇರೋದು. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಹೇಳಿಕೆನ ಕೊಟ್ಟಿದ್ದಾರೆ ಅದನ್ನ ನೀವು ಲೈವ್ ಡೆಮೋನ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಹೇಳಿಕೆನ ಕೊಟ್ಟಿದ್ದಾರೆ ಅದನ್ನ ಲೈವ್ ವಿಡಿಯೋನ ನೋಡಿ. ಗ್ಯಾರಂಟಿಗಳಲ್ಲೂ ಕೂಡ ನಾವು SC ST ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, ಒಂದು ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC ST ಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC ST ಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಕೂಡ ನೋಡಿದ್ರಿ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಹೇಳಿಕೆನ ಕೊಟ್ಟಿರೋದೇನೆಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಏನಿದೆಯಲ್ಲ, 11ನೇ ಕಂತು ನೀವೆಲ್ಲರೂ ಕೂಡ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಈಗಾಗಲೇ SC ST ಸಮುದಾಯದ ಎಲ್ಲ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ತಲುಪಿದೆ. ಅವರಿಗೆ ನಾವು ಒಂದು ಮೊದಲ ಆದ್ಯತೆನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿನ ಕೊಟ್ಟಿದ್ದೀವಿ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿದ್ದೀರಾ. ಇಲ್ಲಿ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಶಕ್ತಿ ಯೋಜನೆಯ ಹಣ ಆಗಿರ್ಬೋದು, ಹಾಗೆ ಬೇರೆ ಒಂದು ಯೋಜನೆಗಳಿಗೆ ಹಣನ ಒದಗಿಸೋಕ್ಕೆ ಇಲ್ಲಿ SC ST ಸಮುದಾಯದ ಹಣ ಏನಿರುತ್ತಲ್ಲ, ಆ ಒಂದು ಸಮುದಾಯದ ಹಣನೂ ಕೂಡ ಬಳಸ್ಕೋತಾ ಇದ್ದಾರೆ. ಅದರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿನ ಇಲ್ಲಿ ಮಹಿಳೆಯರು ಯಾರಿದ್ರಲ್ಲ SC ST ಅವ್ರ ಖಾತೆಗೆ ಇವಾಗ ಹಣನ ಹಾಕಿದ್ದಾರೆ. ಇವಾಗ ಅವ್ರು ಕೊಟ್ಟಿರೋವಂಥ ಕ್ಲಾರಿಟಿ ಏನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಇನ್ಮುಂದೆ SC ST ಸಮುದಾಯದ ಮಹಿಳೆಯರಿಗೆ ಮೊದಲ ಆದ್ಯತೆ, ಅವರಿಗೆ ಫಸ್ಟು ಅಕೌಂಟ್ಗಳಿಗೆ 2,000 ರೂಪಾಯಿ ಬಂದು ಕ್ರೆಡಿಟ್ ಆಗುತ್ತೆ. ಅವರು ಯಾವುದೇ ಡಿಸ್ಟಿಕಲ್ಲಿ ಇರ್ಬೋದು, ಕರ್ನಾಟಕದ SC ST ಮಹಿಳೆಯರಿಗೆ ಫಸ್ಟು ಹಣ ಹೋಗುತ್ತೆ. ಆಮೇಲೆ ಬೇರೆ ಕ್ಯಾಟಗರಿ ಒಕ್ಕಲಿಗ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಈ ರೀತಿ ಯಾರು ಬರ್ತಿರಲ್ಲ, ಕುರುಬರು, ಎಲ್ಲರೂ ಕೂಡ ಬೇರೆ ಜಾತಿಯ ಮಹಿಳೆಯರಿಗೆ ಆಮೇಲೆ 2,000 ರೂಪಾಯಿ ಹಣನ ಹಾಕ್ಕೊಡ್ತೀವಿ ಅಂತ ಹೇಳಿದರೆ, ಅಂದರೆ ಇಲ್ಲಿ SC ST ಮಹಿಳೆಯರಿಗೆ ಫಸ್ಟು ಹಣ ಬರುತ್ತೆ, ಬೇರೆ ಜಾತಿಯ ಮಹಿಳೆಯರಿಗೆ ಆಮೇಲೆ ಹಣ ಬರುತ್ತೆ ಅಂತ ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ಮುಂದೆ ಈ ಒಂದು ಮೆಥಡಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ಕ್ರೆಡಿಟ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡ್ಕೋತಾ ಇರ್ತಾರೆ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಇನ್ಫಾರ್ಮೇಷನ್ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್